ವೆಲ್ಕಮ್ ಬ್ಯಾಕ್ ಟು ಮನು ಸಂವಿತ್ ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಈ 7ನೇ ತರಗತಿಯ ಗಣಿತ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ ಈ ಅಧ್ಯಾಯದ ಕುರಿತು 3 ವಿಡಿಯೋಗಳನ್ನ ಈಗಾಗಲೇ ನೋಡಿದ್ದೀವಿ. ಇದು 4ನೇ ವಿಡಿಯೋ. ಈ 4ನೇ ವಿಡಿಯೋದಲ್ಲಿ ಕೊನೆಯ ಕಂಡುಹಿಡಿಯಿರಿ ಅನ್ನೋ ಕುರಿತು ನಾವು ಸವಿವರವಾಗಿ ಸ್ಪಷ್ಟವಾಗಿ ಎಲ್ಲವನ್ನು ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಿಂತಲೂ ಮುಂಚೆ ಇಲ್ಲಿವರೆಗೂ ನಮ್ಮ ಚಾನಲ್ ಅನ್ನ ಯಾರೋ ಸಬ್ಸ್ಕ್ರೈಬ್ ಮಾಡಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಅನ್ನು ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಜೊತೆಗೆ ನೋಡಿ, ಕಂಡುಹಿಡಿಯಿರಿ. ಇಲ್ಲಿ ಮುಂದಿನ ಭಿನ್ನರಾಶಿಗಳ ದಶಮಾಂಶಗಳಾಗಿ ಪರಿವರ್ತಿಸಿ ಅಂದಾರ. ಇಲ್ಲಿನ ಪ್ರಾರಂಭವಾಗಿದ್ದು ಈ ಕಂಡುಹಿಡಿಯಿರಿ ಎಲ್ಲಿವರೆಗೂ ಐತಪ್ಪ ಅನ್ನೋದನ್ನ ಮೊದಲು ನೋಡ್ಕೊಂಡು ಆ ನಂತರ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಎಲ್ಲ ಲೆಕ್ಕಗಳನ್ನ ನಾವಿವತ್ತು ವಿವರಣೆಯೊಂದಿಗೆ ನಿಮಗೆ ತಿಳಿಯುವ ಹಾಗೆ ವಿವರಣೆಯೊಂದಿಗೆ ತಿಳಿಸ್ತೇನೆ. ನೀವು ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೋಡಿ, ಕಂಡುಹಿಡಿಯಿರಿ. ಇದ್ರೊಳಗ ಮೊದಲನೇದು ಏನಿದೆಪ್ಪ ಅಂದ್ರೆ ಮುಂದಿನ ಭಿನ್ನರಾಶಿಗಳನ್ನು ದಶಮಾಂಶಗಳಿಗೆ ಪರಿವರ್ತಿಸಿ ಅಂತಾರ. ನಾವಿಲ್ಲಿ ನೇರವಾಗಿ ಮೊದಲನೇದ್ರೊಳಗ ಎ ಏನಿದೆಪ್ಪ ಅಂದ್ರೆ 1/105 ಇದೆ. ಈ 1/105 ಅಂದ್ರೆ ಎಷ್ಟಪ್ಪ ಅಂದ್ರೆ 100 ಬಿಡಿ ಭಾಗಗಳಲ್ಲಿ 5 ಅಂಶಗಳು. ಇದನ್ನ 0.05 ಅಂತೇಳಿ ನಾವು ಬರಿಬೇಕಾಗುತ್ತೆ. ಇನ್ನು ಇದ್ರೊಳಗ ಬಿ ವಿದ್ಯಾರ್ಥಿಗಳೇ, ಬಿ ನೋಡಿ ಎಷ್ಟಿದೆ? 1016 ಇದೆ. 16 ಇದನ್ನ ನಾವು ದಶಮಾಂಶದೊಳಗೆ ಬರಿಬೇಕಾದ್ರ 0.016 ಅಂತೇಳಿ ನಾವೇನ್ ಮಾಡ್ಬೇಕಾಗುತ್ತೆ, ಬರಿಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಸಿ ಲೆಕ್ಕವನ್ನು ನೋಡ್ರಿ. 10ನೇ 12 ಇದೆ. ಇಲ್ಲಿ ಅಂದ್ರೆ 10 ಅಂಶಗಳು ಇದು ಒಂದು ಪೂರ್ಣ ಆಗುತ್ತೆ. ಇನ್ನ 10ರೊಳಗ 2 ಅಂಶಗಳು ಇದು 2 ಆಗುತ್ತೆ. ಇದನ್ನ ನಾವು ಈ ರೀತಿನೂ ಮಾಡಬಹುದು. ಇದು 10 ಅಂಶ, ಇನ್ನ 10ನೇ 2 ಈ ರೀತಿ ಇರೋದನ್ನ ನಾವು 1.2 ಅಂತೇಳಿ ಬರಿಬಹುದು ವಿದ್ಯಾರ್ಥಿಗಳೇ. ನೀವು ಇಲ್ಲಿ ಬನ್ನಿ, ಇದು 1000ರೊಳಗ 254 ಈ ರೀತಿ ಬರೀತಾರ. 0.254 ಅಂದ್ರೆ ಬಿಡಿ ಭಾಗಗಳು 1000ನೇ 254 ಈ ರೀತಿ ಅಂತ ಹೇಳ್ಬಹುದು ವಿದ್ಯಾರ್ಥಿಗಳೇ. ಈಗ ನೆಕ್ಸ್ಟ್ ಲೆಕ್ಕ ನೋಡಿ, ಎರಡನೇದನ್ನ ಮುಂದಿನ ದಶಮಾಂಶಗಳನ್ನು 10ನೇ 100ನೇ ಮತ್ತು 1000ದ ಮೊತ್ತವಾಗಿ ಪರಿವರ್ತಿಸಿ ಅಂತಾರ. 1000ದ ಮೊತ್ತವಾಗಿ ಇವುಗಳನ್ನ ನಾವು ಪರಿವರ್ತಿಸಬೇಕು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಎರಡನೇ ಲೆಕ್ಕ ಅಂದ್ರೆ ಅವ್ರು ಮೊದಲೇ ಹೇಳಿದಾಗೆ ಏನು 10ನೇ 100ನೇ ಹಾಗೂ 1000ನೇ ಅಂಶಗಳಾಗಿ ಪರಿವರ್ತಿಸಿ ಅಂದಾರ. ಈಗ 0.34 ನಾವು ಈ ರೀತಿಯಾಗಿ ಮಾಡ್ಬೋದು. ಏನು 10ನೇ 3 ಪ್ಲಸ್ 100ನೇ 4 100ನೇ 4 ಎರಡು ಸೇರಿದ ಏನಾಗುತ್ತಪ್ಪ ಅಂದ್ರೆ ಇದು 100ನೇ 3 4. ಇನ್ನ ಎರಡನೇ ಲೆಕ್ಕವನ್ನು ನೋಡೋಣ. ಈ ಎರಡನೇ ಲೆಕ್ಕ ನೋಡ್ರಿ, ಒಂದು ಪೂರ್ಣ ಇದೆ ಪ್ಲಸ್ ನೋಡ್ರಿ 10ನೇ 0 ಇದೆ. ಇದನ್ನ ನಾವು ಬರಿಬಹುದು, ಬರೀದೇನೆ ಇರಬಹುದು. ಇನ್ನ 100ನೇ 2 ಅಂಶಗಳಿವೆ. ಅಂದ್ರೆ ಇದನ್ನ ಟೋಟಲ್ ಆಗಿ ನಾವು ಯಾವ ರೀತಿ ಬರೀಬಹುದಪ್ಪ ಅಂದ್ರೆ ಈ ರೀತಿನೂ ಬರಿಬಹುದು. 100ನೇ 2 ಅಥವಾ ನಾವು ಹಿಂಗೂ ಬರಿಬಹುದು. ಇದು 100ನೇ ಅವರು 10ನೇ 100ನೇ ಹೇಳಿದಾಗ ಈ ರೀತಿ ಬರಿಬೇಕು. ನಾವು ಟೋಟಲ್ ಆಗಿ ಅದನ್ನ ದಶಮಾಂಶದಿಂದ ಭಿನ್ನರಾಶಿ ಪರಿವರ್ತಿಸಬೇಕಾದ್ರೆ 100ನೇ 102 ಅಂತೇಳಿ ಬರಿಬಹುದು ವಿದ್ಯಾರ್ಥಿಗಳೇ. ಇಲ್ಲಿ ಬರೀ ಇಲ್ಲಿ 10ನೇ 8 ಅಂಶಗಳು ಮಾತ್ರ ಅದಾವ. ನೇರವಾಗಿ 10ನೇ 8 ಅಂತೇಳಿ ಬರೆಯೋದು. ಇಲ್ಲಿ ಬನ್ನಿ ನೋಡಿ, ಇಲ್ಲಿ 3 ಅಂಶಗಳು ಅಂದ್ರೆ ಸಹಸ್ರಾಂಶಗಳು ಅದಾವ. 10ನೇ 3 ಪ್ಲಸ್ 100ನೇ 6 ಪ್ಲಸ್ 1000ನೇ 2 ಅಂದ್ರೆ ಇವನ್ನೆಲ್ಲ ಒಟ್ಟಾಗಿ ನಾವು ಬರೆದಾಗ ಏನಾಗುತ್ತಪ್ಪ ಅಂದ್ರೆ 1000ನೇ 362 ಅಂಶ ಹಾಗೆ ನಮ್ಗೆ ಗೋಚರಿಸುತ್ತೆ. ಜೊತೆಗೆ ಈ 3ನೇ ಲೆಕ್ಕವನ್ನು ನೋಡ್ರಿ. ಇಲ್ಲಿಂದ ಇಲ್ಲಿಗೆ ಇರೋದೇ 1 ಪಾಯಿಂಟ್ ಇದೆ. 1 ಪಾಯಿಂಟ್ ಅಂದ್ರೆ ಈ 1 ಪಾಯಿಂಟ್ ಒಳಗ ನಾವು ಸಬ್ ಪಾಯಿಂಟ್ ಅನ್ನು ನೋಡ್ಬೇಕಾದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ 6.4 ಪ್ಲಸ್ ನೋಡ್ರಿ, ಇಲ್ಲಿಂದ್ರೆ ಇಲ್ಲಿಗೆ 1 ಅಂಶ, ಇಲ್ಲಿದ್ರೆ ಇಲ್ಲಿಗೆ 1 ಅಂಶ 2
ಎರಡು ಅಂಶಗಳು ಯಾವ್ದವ ಇಂಟು 0.025 0.025 ಅಂದಾಗ ಇಲ್ಲಿ ಎಷ್ಟಾಗುತ್ತೆ 6.4 ಪ್ಲಸ್ 0.05 25 ಆಗುತ್ತೆ. ಆದ್ದರಿಂದ ಇದರ ಆನ್ಸರ್ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ 6.45 ಯಾಕಂದ್ರೆ 5 ಇಲ್ಲಿದೆ, ಇದು 4 ಇಲ್ಲಿಂದ ಮತ್ತೆ ಇಲ್ಲಿಗೆ ಅರ್ಧ ಇದೆ, ಅದರಲ್ಲಿ 6.5 ಆಗುತ್ತೆ, 45 ಆಗುತ್ತೆ ವಿದ್ಯಾರ್ಥಿಗಳೇ. 0.050 ಇನ್ನ 6.5 ದಿಂದ ಸಿ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? ಇಲ್ಲಿ ಸಿ ಎಷ್ಟಾಗುತ್ತೆಪ್ಪ ಅಂದ್ರೆ ನೋಡಿ 1 ಪಾಯಿಂಟ್ ಮಾತ್ರ ಜಾಸ್ತಿ ಇದೆ, ಅಂದ್ರೆ 6.525 ಅಂದ್ರೆ ಇದು ಒಂದರಿಂದ ಒಂದಕ್ಕೆ ಎಷ್ಟು ಹೆಚ್ಚಿದೆ 0.025 ಇದೆ. ಇದನ್ನ 6.5ಗೆ ಕುಡಿಸಿದೀವಂದ್ರ ನಾವಿದಕ್ಕ 6.5ಗೆ ಇದನ್ನ ಕುಡಿಸಿದೀವಂದ್ರ ಇಲ್ಲಿ ನೋಡಿ ಇಲ್ಲಿ ಮಾಡ್ತೇನೆ 6.5 0.025 ಇದನ್ನ ನಾವು ಸೇರಿಸಿದಾಗ ನಮಗೇನಾಗುತ್ತೆ 6.525 ಇದ್ರ ಬೆಲೆ ಎಷ್ಟಾಗುತ್ತೆ 6.525 ಇದ್ರ ನೆಕ್ಸ್ಟ್ ಬೆಲೆ ಎಷ್ಟಾಗುತ್ತೆ 6. ಪ್ಲಸ್ 25 6.55 ಜೀರೋ ಹಾಕ್ಬೇಕಾಗಿಲ್ಲ 6.55 ಈ ಬಿದಾಗುತ್ತೆ. ಇನ್ನು ಸಿದು 6.525 ಎದ್ದು 6.45. ಇದು ಅರ್ಥ ಆಯ್ತು ಅನ್ಕೋತೇನೆ ವಿದ್ಯಾರ್ಥಿಗಳೇ. ಏನಾದ್ರು ಕನ್ಫ್ಯೂಸ್ ಆಗಿದ್ರು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. 4ನೇ ಲೆಕ್ಕ ಮುಂದಿನ ಪ್ರಮಾಣಗಳನ್ನ ಇಳಿಕೆ ಕ್ರಮದಲ್ಲಿ ಜೋಡಿಸ್ಕೊಂಡಾರ, ಅದ್ರೊಳಗ ಒಂದನೇದನ್ನ ನೋಡೋಣ. ನಾವ ಇದೆ ಹೋಲಿಕೆ ಮಾಡ್ಕೋತ ನಾ ಬರ್ಕೋತ ಹೋಗ್ಬಿಡ್ತೇನೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ ಒಂದನೇದ್ದು ಎ, 4ರಾಗ ಮೊದಲನೇದ್ದು ಎ ನೋಡಿ 11. ಇದು ಫಸ್ಟ್ ಪೂರ್ಣ ಸಂಖ್ಯೆಗಳು ನೋಡೋಣ. 11 ಇಲ್ಲಿ 1 ಇಲ್ಲಿ 1 ಇಲ್ಲಿ 11 ಇಲ್ಲಿ 1. ಇಳಿಕೆ ಕ್ರಮದಲ್ಲಿ ಅಂದ್ರೆ ಮೊದಲು ದೊಡ್ಡದು ನೋಡ್ಬೇಕು. ಇಲ್ಲಿ 11 ದಶಾಂಶದಲ್ಲಿ 0 ಇದೆ, ಇಲ್ಲಿ ದಶಾಂಶದಲ್ಲಿ 1 ಇದೆ, ಅಂದ್ರೆ ಇದು ದೊಡ್ಡದು 11.10 ದೊಡ್ಡದು. ಆ ನಂತರ ಯಾವ್ದು ವಿದ್ಯಾರ್ಥಿಗಳೇ 11.01. ಆ ನಂತರ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ 1.101 1.101. ಆ ನಂತರ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ 1.01 ಇದೆ, ಅಂದ್ರೆ ಏನಿಲ್ಲ ಅಂದ್ರೆ 0 ಇರುತ್ತೆ. ಇಲ್ಲಿ 1.011 ಇದೆ, ಅಂದ್ರೆ ಸಹಸ್ರಾಂಶದಲ್ಲಿ 1 ಇದೆ, ಸಹಸ್ರಾಂಶದಲ್ಲಿ 0 ಇದೆ. ಅಂದ್ರೆ ನೆಕ್ಸ್ಟ್ ಇದು 1.011 ಕೊನೆಗೆ 1.01 ಇದು ಲಾಸ್ಟ್ ವಿದ್ಯಾರ್ಥಿಗಳೇ. ಇನ್ನ ಬಿ ಹೋಗೋಣ. ಬಿ ಏನಿದೆ 2.564 2.67. ನಾವು ಇವನು ಮೊದಲಿದ್ದು ಅಷ್ಟನ್ನ ಗಣನೆಗೆ ತಗೋಬೇಕು, ಅಂದ್ರೆ ದಶಾಂಶದಲ್ಲಿ ಇರುವಂತವನ್ನ ಮಾತ್ರ ಗಣನೆಗೆ ತಗೊಳ್ರಿ. ಯಾಕಂದ್ರ ಪೂರ್ಣ ಸಂಖ್ಯೆ ಎಲ್ಲ ಸೇಮ್ ಇದೆ. ಈಗ ಸೇಮ್ ಇದ್ದಲ್ಲಿ ಮಾತ್ರ ನಾವು ಮುಂದಿನ ಸಂಖ್ಯೆ ವಿಚಾರ ಮಾಡೋಣ. ದಶಾಂಶದಲ್ಲಿ ನೋಡಿ ಇಲ್ಲಿ 5 ಇದೆ, ಇಲ್ಲಿ 6 ಇದೆ, ಇಲ್ಲಿ 7 ಇದೆ, 4 5 ಇದೆ, 7 ದೊಡ್ಡದು 2.768. ಇನ್ನು ಎರಡನೇದ್ದು 6 ಇಲ್ಲಿ ಇದೆ, ಹಾಗೆ ಮತ್ತೆ ಇಲ್ಲಿ ಇದೆ. ಅಂದ್ರೆ ಶತಾಂಶದಲ್ಲಿ ಎಷ್ಟಿದೆ ಇಲ್ಲಿ 7 ಇದೆ, ಇಲ್ಲಿ 9 ಇದೆ. ಅಂದ್ರೆ ಎರಡನೇದ್ದು 2.698. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇನ್ನು 6 ಇರೋದು ಇದು 2.675. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇನ್ನು 5 ಇರೋದು 2.567. ನೆಕ್ಸ್ಟ್ 2.499. ಈ ರೀತಿಯಾಗಿ ನಾವು ಇಳಿಕೆ ಕ್ರಮದಲ್ಲಿ ಬರೀಬಹುದು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಲೆಕ್ಕ ನೋಡೋಣ. ಸಿ ನೋಡಿ
ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 4 ಇದೆ, 4 ಗ್ರಾಮ್, 4 4 4 ಎಲ್ಲ ಕಡೆ 4 ಇದೆ. ಇಲ್ಲೂ 6 ಇದೆ, ಇಲ್ಲೂ 6 ಇದೆ, ಇಲ್ಲೂ 6 ಇದೆ, ಇಲ್ಲೂ 6 ಇದೆ. ಇನ್ನು ನಾವು ಈ ಸ್ಥಾನವನ್ನು ನೋಡ್ಬೇಕು, ಶತಾಂಶ ಸ್ಥಾನವನ್ನ. ಇಲ್ಲಿ 7 ಇದೆ, ಇಲ್ಲಿ 0 ಇದೆ, ಇಲ್ಲಿ 5 ಇದೆ, ಇಲ್ಲಿ 6 ಇದೆ. ಅಂದ್ರೆ ನಾವು 7 ಇರೋದನ್ನ ಫಸ್ಟ್ ಬರ್ಕೋಬೇಕು. 4.678 G, comma, next 4.666 G gram, next 4.656 G, next 4.59, no, 4.600 4.600. ಕೊನೆಗೆ ಬರೋದು 4.595 4.595. ಇನ್ನು ಕೊನೆಯದು ಡಿ ನೋಡೋಣ. ಡಿ ನೋಡ್ರಿ 33 ಇವೆ. 33 ಇದ್ದಾಗ ನಾವು ಈಗಾಗಲೇ ನೋಡಿರುವಂತೆ ನಾವಿಲ್ಲಿ ಯಾವ ಸ್ಥಾನವನ್ನು ನೋಡ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ? ದಶಾಂಶ ಸ್ಥಾನವನ್ನ. ಇಲ್ಲಿ 1 ಇದೆ, ಇಲ್ಲಿ 3 ಇದೆ, ಇಲ್ಲಿ 1 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಅಂದ್ರೆ 3 ಇದಾವ. 3 ಇದಾವ. 3 ಇದರಲ್ಲಿ ಯಾವ್ದು ದೊಡ್ಡದು ನೋಡ್ರಿ, 2 ಸ್ಥಾನಕ್ಕೆ ಹೋಗ್ಬೇಕು. ಇಲ್ಲಿ 1 ಇದೆ, ಇಲ್ಲಿ 3 ಇದೆ, ಇಲ್ಲಿ 1 ಇದೆ. ಅಂದ್ರೆ ಫಸ್ಟ್ ಇದು 33.331, ನೆಕ್ಸ್ಟ್ ನೋಡಿ ಇಲ್ಲಿ 3 ಬಂದಿದೆ, ಇಲ್ಲಿ 3 1 3 ಇದೆ. ಸೆಕೆಂಡ್ ಇದು 33.313 M, ನೆಕ್ಸ್ಟ್ 33.31 ಅದರ ನೆಕ್ಸ್ಟ್ ವಿದ್ಯಾರ್ಥಿಗಳೇ 33.13 33.133 M, 33.13 ಅಂದ್ರೆ ಮೀಟರ್. ಇಷ್ಟು ಈ ಇಳಿಕೆ ಕ್ರಮದಲ್ಲಿ ಬರೆಯೋದು ಬರುತ್ತೆ ವಿದ್ಯಾರ್ಥಿಗಳೇ. ಇನ್ನ ನೆಕ್ಸ್ಟ್ 5ನೇ ಲೆಕ್ಕಕ್ಕೆ ಹೋಗೋಣ. 5ನೇದ್ದು ಇಲ್ಲಿ ನೋಡಿ, 5ನೇದ್ದು ಏನ್ ಕೊಟ್ಟಾರ ನೋಡ್ಕೊಂಬಿಡಿ. 1 4 0 8 ಮತ್ತು 6 ಅಂಕಿಗಳನ್ನ ಬಳಸಿ ಏನಿದೆ 5ನೇದ್ರೊಳಗೆ ಏನಿದೆ ಏನ ಬರ್ಕೊಳ್ಳಿ ವಿದ್ಯಾರ್ಥಿಗಳು. ನಾವೀಗ ಸರಿ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ 4 1 4 0 8 6 ಅಂಕಿಗಳನ್ನ ಬಳಸಿ 30ಕ್ಕೆ ಅತಿ ಸಮೀಪವಿರುವ ದಶಮಾಂಶ ಸಂಖ್ಯೆಯನ್ನ ಬರೀರಿ ಅಂತಾರ. ಇದನ್ನ ಬರಿಬಹುದಪ್ಪ ನಾವು 30ಕ್ಕೆ ಸಮೀಪ ಅಂದ್ರ ಇವುಗಳನ್ನ ಬಳಸಿ 1 8 ಯೂಸ್ ಮಾಡಬಹುದು. ಯೂಸ್ ಮಾಡಿ 6 4 0 6 4 0 ಇದನ್ನಾರ ಬರಿಬಹುದು. ಅಥವಾ ಏನ್ ಬರಿಬಹುದು ನೋಡ್ರಿ, 4 8 ಬರೋದು ದೊಡ್ಡದು ಭಾಳ ಆಗುತ್ತೆ, 4 1 ಬರೋದು ದೊಡ್ಡದಾಗುತ್ತೆ, 4 0 40 ಬಿಂದು 1 6 8 ಜೊತೆಗೆ ಇವೆರಡರಲ್ಲಿ ಒಂದನ್ನ ನಾವೇನ್ ಮಾಡ್ಬೋದು, ಸಮೀಪಾಗಿ ತಗೋಬಹುದು. ಇಲ್ಲಿ ನೋಡ್ರಿ, ಇದಕ್ ಬಂತಂದ್ರ ಇದನ್ನ 30ರೊಳಗ 31 ಅವ್ರ 30ರೊಳಗ ಇದನ್ನ ನಾವು ಮೈನಸ್ ಮಾಡಿದೀವಿ ಅಂದ್ರ ಎಷ್ಟು ಬರುತ್ತೆ? 0 6 3 ಬಿಂದು 1 1 ಅಂದ್ರೆ 11.36 ವ್ಯತ್ಯಾಸ ಉಳಿಯುತ್ತೆ. ಅಂದ್ರೆ ಅಂತರ ಇಷ್ಟ ಆಗುತ್ತೆ. ಅದ ಇದ್ರೊಳಗ 30ನ್ನ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 8 6 1.01. ಇದು ನಿಯರೆಸ್ಟ್ ಆಗುತ್ತೆ, ಅಂದಾಜು ಇದು ಸಮೀಪ ಆಗುತ್ತೆ.
ಅಂದಾಜು ಎಷ್ಟಾಗುತ್ತೆ 40.16 ಅಂತೇಳಿ ನಾವು ಅದರಲ್ಲಿ ಸಮೀಪದ ಸಂಖ್ಯೆಯನ್ನ ತಯಾರಿಸಬಹುದು ವಿದ್ಯಾರ್ಥಿಗಳೇ. ಇನ್ನು ಬಿ ನೋಡಿ, 100 ಮತ್ತು 1000 ನಡುವಿನ ಅತ್ಯಂತ ಚಿಕ್ಕದಾದ ಸಾಧ್ಯವಿರುವ ದಶಮಾಂಶ ಸಂಖ್ಯೆಗಳನ್ನು ಬರೆಯಿರಿ. ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯವಿರುವಂತ ದಶಮಾಂಶ ಸಂಖ್ಯೆಯನ್ನ ಬರೆಯಂದಾರ. ಇಲ್ಲಿ ನೋಡ್ರಿ, ಇಲ್ಲಿ ಬೀದೊಳಗ ನಾವ್ ಏನ್ ಮಾಡ್ಬೋದು, ಚಿಕ್ಕ 100 ಮ್ಯಾಲ ಅಂದ್ರೆ 1 ಎತ್ತು ಬರ್ಲೇಬೇಕಾ, 0 ಇದೆ, ಇಲ್ಲಿ 0 ಹಾಕೋಣ. ಇನ್ನು ಅದರಲ್ಲಿ ಚಿಕ್ಕ ಅಂಕಿ ಯಾವ್ದಿದೆ, 4, 8, 6 ಒಳಗೆ 4 ಇದೆ, ಚಿಕ್ಕ ಆಗಬೇಕಾಗಿದೆ. ಈಗ ನಾವು ಉಳಿದಿರುವಂತ 2 ಅಂಕಿಗಳನ್ನ ಏನ್ ಮಾಡೋಣ, ಇಲ್ಲಿ ಅವುಗಳನ್ನು ಕೂಡ ಚಿಕ್ಕದಾಗಿ ಬರೆಯೋಣ. ನಾವು 1000 ಇದ್ರ 100 ಇದ್ರ 1000 ಮಧ್ಯದಲ್ಲಿ ಬರೀಬಹುದಂತ ಅತ್ಯಂತ ಚಿಕ್ಕ ದಶಮಾಂಶ ಸಂಖ್ಯೆ ಯಾವತ್ತಪ್ಪ ಅಂದ್ರೆ 104.68 ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ 6ನೇ ಪ್ರಶ್ನೆ ನೋಡ್ರಿ, ಹೆಚ್ಚು ಅಂಕಿಗಳನ್ನು ಹೊಂದಿರುವ ದಶಮಾಂಶ ಸಂಖ್ಯೆಯು ಕಡಿಮೆ ಅಂಕಿಗಳನ್ನು ಹೊಂದಿರುವ ದಶಮಾಂಶ ಸಂಖ್ಯೆಗಿಂತ ದೊಡ್ಡದಾಗಿರುತ್ತದೆಯೇ? ಇದು ಕೆಲವೊಮ್ಮೆ ಸಾಧ್ಯ ಆಗ್ಬೋದು, ಆದ್ರೆ ಎಲ್ಲಾ ಟೈಮ್ನಲ್ಲೂ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೇ. ಯಾಕಂದ್ರೆ ನಿಮ್ಗೆ ಹಾಗೆ ಒಂದು ಎಕ್ಸಾಂಪಲ್ ಅನ್ನ ನಾವು ಕೊಡ್ಬೇಕಾದ್ರೆ, ಈ 6ನೇದ್ರೊಳಗ ಇಲ್ಲಿ ನೋಡಿ, ಅವರು ಏನ್ ಹೇಳ್ತಾರ, ಒಂದು ಅಂಕಿ ಹೆಚ್ಚು ಅಂಕಿಗಳನ್ನು ಹೊಂದಿರುವ ದಶಮಾಂಶ ಸಂಖ್ಯೆಯು ಕಡಿಮೆ ಅಂಕಿಗಳನ್ನು ಹೊಂದಿರುವ ದಶಮಾಂಶ ಸಂಖ್ಯೆ ದೊಡ್ಡದಾಗಿರುತ್ತದೆ. ಇಲ್ಲ, ಯಾಕಂದ್ರೆ ಆಗಿರೋದಿಲ್ಲ. ನಾವೇನು ಆನ್ಸರ್ನ ಇಲ್ಲ ಅಥವಾ ಯಾವಾಗಲೂ ಇಲ್ಲಣ ಅಂತ ಹೇಳ್ಬೇಕು. ಯಾಕಂದ್ರ ಹಾಗಕ್ಕ ಹಂಗದನ್ನ ತಾರ್ಕಿಕವಾಗಿ ಒಪ್ಕೊಳಕ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೇ. ಯಾಕಪ್ಪ ಅಂದ್ರ ಇಲ್ಲೊಂದು ಸಂಖ್ಯೆ ನೋಡ್ರಿ, 0.8 ಈಗಾಗಲೇ ನಮ್ ಲೆಕ್ಕದಾಗ ಬಂದಿತ್ತು. 0.8 ಇದು ಚಿಕ್ಕದು. ಅದೇ ಇನ್ನೊಂದು 0.1, 2, 3, 4 ಹೆಚ್ಚು ದಶಮಾಂಶ ಸಂಖ್ಯೆಗಳನ್ನ ಒಳಗೊಂಡಿದೆ. ಆದ್ರೂ ಕೂಡ ಇದರಲ್ಲಿ ದೊಡ್ಡದು ಯಾವ್ದಪ್ಪ ಅಂದ್ರೆ 0.8ನೇ ದೊಡ್ಡದಾಗುತ್ತೆ ವಿದ್ಯಾರ್ಥಿಗಳೇ. ಇಂಥ ಉದಾಹರಣೆಗಳನ್ನ ನಾವು ಬೇರೆ ಬೇರೆನ ಸಾಕಷ್ಟು ಕೊಡಬಹುದು. ಇದು ಇಲ್ಲ, ಯಾವಾಗಲೂ ಕೂಡ ಇದು ಆಗೋದಿಲ್ಲ ಅಂತೇಳಿ ಹೇಳ್ಬೋದು. ಜೊತೆಗೆ 7ನೇ ಲೆಕ್ಕ ನೋಡ್ರಿ, ಮಹಿ 0.25 kg ಬೀನ್ಸು, 0.3 kg ಕ್ಯಾರೆಟ್, 0.5 kg ಆಲೂಗಡ್ಡೆ, 0.2 kg ಕ್ಯಾಪ್ಸಿಕಮ್ ಮತ್ತು 0.05 kg ಶುಂಠಿಯನ್ನು ಖರೀದಿಸುತ್ತಾಳೆ. ಅವಳು ಖರೀದಿಸಿದ ವಸ್ತುಗಳ ಒಟ್ಟು ತೂಕವನ್ನ ಲೆಕ್ಕ ಹಾಕಿ. ಇವುಗಳನ್ನೆಲ್ಲವನ್ನು ಕೆಳಗೆ ಹಚ್ಕೊಂಡು ಕೂಡಿಸ್ಬಿಡೋಣ. ಕೂಡಿಸಿದ್ರೆ ನಮಗೆ ಉತ್ತರ ಸಿಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ 7ನೇ ಲೆಕ್ಕವನ್ನು ಬರ್ಕೊಂಡಿವಿ. ಅಂದ್ರೆ ಬೀನ್ಸು, ಕ್ಯಾರೆಟ್, ಆಲೂಗಡ್ಡೆ, ಕ್ಯಾಪ್ಸಿಕಮ್, ಶುಂಠಿ ಎಷ್ಟೆಷ್ಟನ್ನು ಖರೀದಿಸಿದಾಳ. ಈ ಕೆಜಿಗೆ ಅನ್ನ ಬರ್ಕೊಂಡ್ಬಿಡೋದು ನಾವು. ನೋಡಿ, ಇಲ್ಲಿ ಏನಿಲ್ಲ ಅಂದ್ರೆ 0 ಇರುತ್ತೆ, ಅದು ನಮಗೆ ಗೊತ್ತು. 0 ಹೆಚ್ಚಿರು ಅಷ್ಟೇ, ಬಿಟ್ಟರು ಅಷ್ಟೇ ಅಂತ ಹೇಳಿದ್ರು, ಹಚ್ಚಿಲ್ಲ. 5, 5 10 ಆಗುತ್ತೆ. ಅಂದ್ರೆ ಶತಾಂಶ 10 ಶತಾಂಶ. 10 ಶತಾಂಶ ಇದ್ದಾಗ ಒಂದು ದಶಾಂಶಕ್ಕೆ ಜಂಪ್ ಆಗುತ್ತೆ. 3, 3, 5, 8, 9, 10, 11, 13. 13 ಒಂದು ಅಂಶ ಏನಾಗುತ್ತೆ, ಬಿಂದು ದಾಟಿ ಪೂರ್ಣ ವಸ್ತು ಆಗುತ್ತೆ. 10ರಲ್ಲಿ 13 ಆದ್ರೆ ಪೂರ್ಣ ಆಗುತ್ತೆ. 1.3 kg ಅವಳು ಖರೀದಿಸಿದ ವಸ್ತುಗಳ ಒಟ್ಟು ತೂಕವಾಗುತ್ತೆ. 1.3 kg ಅಂತ ಹೇಳ್ಬೋದು. 8ನೇ ಲೆಕ್ಕವನ್ನು ನೋಡಿ, ಪಿಂಟು ಮೊದಲ 3 ದಿನಗಳಲ್ಲಿ 3.79 ಲೀಟರ್ ಅಂದ್ರೆ ಮೊದಲನೇ ದಿನ, 2ನೇ ದಿನ 4.2 ಲೀಟರ್, 3ನೇ ದಿನ 4.25 ಲೀಟರ್ ಹಾಲಿನ ಡೈರಿಗೆ ಪೂರೈಸುತ್ತಾನೆ. 6 ದಿನಗಳಲ್ಲಿ 25 ಲೀಟರ್ ಹಾಲನ್ನು ಪೂರೈಸುತ್ತಾನೆ. 6 ದಿನಗಳಲ್ಲಿ 25 ಲೀಟರ್ ಹಾಲನ್ನು ಪೂರೈಸ್ತಾನ. ಕಳೆದ 3 ದಿನಗಳಲ್ಲಿ ಅಂದ್ರೆ ಮೊದಲನೇ 3 ದಿನ ಅಷ್ಟಾಯ್ತು, ಇನ್ನು ಆನಂತರದ 3 ದಿನ ಎಷ್ಟು ಹಾಲನ್ನು ನಾವು ಡೈರಿಗೆ ಸರಬರಾಜು ಮಾಡಿದ ಅಂತ ನಾವು ತಿಳ್ಕೊಳ್ಳೋಣ. ಅಂದ್ರೆ ಮೊದಲು ಇವು 3 ಕೂಡಿಸ್ಬೇಕು. ಬಂದ ಉತ್ತರಾನ 25 ಲೀಟರ್ ಏನ್ ಮಾಡಬೇಕು, ಕಳೆದ್ರೆ ಕಳೆದ 3 ದಿನಗಳಲ್ಲಿ ಅಂದ್ರೆ ಈಗ ಕೊನೆಯ 3 ದಿನಗಳಲ್ಲಿ ಅವನು ಡೈರಿಗೆ ಹಾಕಿದಂತ ಹಾಲಿನ ಪ್ರಮಾಣ ಸಿಗುತ್ತೆ ವಿದ್ಯಾರ್ಥಿಗಳೇ. ಅದನ್ನ ಮಾಡಿ ನೋಡ್ತಾನೆ ವಿದ್ಯಾರ್ಥಿಗಳು. ನಾವು ಈ ರೀತಿ ಬರ್ಕೋಬೇಕು. ಮೊದಲ ದಿನ 3.79 ಲೀಟರ್ ಹಾಲನ್ನ, 2ನೇ ದಿನ 4.2 ಲೀಟರ್ ಹಾಲನ್ನ, 3ನೇ ದಿನ 4.25 ಲೀಟರ್ ಹಾಲನ್ನ ಅವ್ರು ಸರಬರಾಜು ಮಾಡಿದ್ರು. ಒಟ್ಟು ಹಾಲು ಎಷ್ಟಾಗುತ್ತೆಪ್ಪ ಅಂದ್ರೆ 9, 5, 14, 14, 10, 12, 12,
ಬಿಂದುವಿಗೆ ಬಿಂದು 4 4 8 12. ಒಟ್ಟು ನೋಡ್ರಿ ಮೊದಲ 3 ದಿನಗಳಲ್ಲಿ ಅವ್ರು ಎಷ್ಟು ಹಾಲನ್ನು ಸರಬರಾಜು ಮಾಡಿರಪ್ಪ ಅಂದ್ರೆ 12.24 ಲೀಟರ್ ಹಾಲನ್ನ ಸರಬರಾಜು ಮಾಡಿದ್ರು. ಹಾಗಿದ್ರೆ 6 ದಿನದಲ್ಲಿ ಅವರು ಸರಬರಾಜು ಮಾಡಿದಂತ ಒಟ್ಟು ಹಾಲು ಎಷ್ಟಪ್ಪ ಅಂದ್ರೆ 25 ಲೀಟರ್. ಇದ್ರೊಳಗೆ ನಾವು ಏನ್ ಮಾಡ್ಬೇಕು, ಈ 12.24 ಲೀಟರ್ ಹಾಲನ್ನ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ನೋಡಿ ಏನಿಲ್ಲ ಅಂದ್ರೆ 0 ಇರುತ್ತೆ, 0 ಒಳಗೆ ಹೋಗೋದಿಲ್ಲ, ಕೈಲಾ ಬರ್ತೀವಿ ನಾವು 6 ತಗೋತೀವಿ, 6 0 ಒಳಗೆ 3 ಕಡೆ ಬರೋದಿಲ್ಲ, ಇದೊಂದು ಕ್ಯಾರಿ ತಗೊಂಡ್ರೆ ನಾವೇನಾಗುತ್ತೆ 7 ಆಗುತ್ತೆ. ಬಿಂದು 5 3 ಹೋದ್ರೆ 2 1. ಅಂದ್ರೆ ಕಳೆದ ಕೊನೆಯ 3 ದಿನಗಳಲ್ಲಿ ಸರಬರಾಜು ಮಾಡಿದ ಹಾಲು 12.76. ವಿದ್ಯಾರ್ಥಿಗಳೇ, ಇನ್ನ ಇದನ್ನೇ ಕಳಿಸ್ಬೇಕನ್ನ ನಾವ್ ಈ ರೀತಿ ಕಲೆ ತಗೊಂಡಿವಲ್ಲ, ಇದನ್ನ ಡಿಫ್ರೆಂಟ್ ಆಗಿ ಮಾಡ್ಬೋದು. ಏನು 0 ಒಳಗೆ ಕಳೆಯಕ್ ಬರೋದಿಲ್ಲ, ಇಲ್ಲಿ ಒಂದು ಕ್ಯಾರಿ ತಗೋತೀವಿ ಅಂದ್ರೆ ಎಷ್ಟಾಗುತ್ತೆ, ಇಲ್ಲಿ -1 ಆಗುತ್ತೆ, ಇಲ್ಲಿ 10 ಆಗುತ್ತೆ. 10ರೊಳಗ 4 ಹೋದ್ರೆ 6 ಉಳಿತೈತಿ ವಿದ್ಯಾರ್ಥಿಗಳೇ. ಇನ್ನ ಮುಂದ ಇಲ್ಲಿ ಮತ್ತೊಳ್ಳಿ ಏನ್ ಮಾಡ್ತೇವಿ, ಇಲ್ಲಿಂದ ಒಂದು ಕ್ಯಾರಿ ತಗೋತೀವಿ, ಇಲ್ಲಿ 4 ಉಳಿಯುತ್ತೆ, ಇಲ್ಲಿ 1 ಮೈನಸ್ ಆಗಿ 9 ಉಳಿಯುತ್ತೆ. 9ರೊಳಗ 2 ಹೋದ್ರ 7 ಉಳಿಯುತ್ತೆ ವಿದ್ಯಾರ್ಥಿಗಳೇ. ಮತ್ತೆ ಈಚೆ ಕಡೆ ಬರ್ತೀವಿ, 4ರೊಳಗ 2 ಕಳೆದ್ರ 2, 2ರೊಳಗ 1 ಹೋದ್ರ 1. ಸೇಮ್ ಆನ್ಸರ್ ಬರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ನೋಡಿ 9ನೇ ಲೆಕ್ಕ, ಪಿಂಕುವಿನ ತೂಕವು ಜನವರಿಯಲ್ಲಿ 35.75 ಕೆಜಿ ಮತ್ತು ಫೆಬ್ರವರಿಯಲ್ಲಿ 34.50 ಕೆಜಿ ಇತ್ತು. ಅವನ ತೂಕ ಹೆಚ್ಚಾಗಿದೆಯೇ ಅಥವಾ ಕಡಿಮೆಯಾಗಿದೆಯೇ, ಎಷ್ಟು ಬದಲಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಯಾಕಂದ್ರೆ ಜನವರಿ ಅಂತ ಫೆಬ್ರವರಿಗೆ ಇಲ್ಲೇ ನಾವು ಹೋಲಿಕೆ ಮಾಡಿದ್ರೆ ಇಲ್ಲಿ 35 ಇದ್ದು ಇಲ್ಲಿ 34 ಆಗಿದೆ ಅಂದ್ರೆ ಕಡಿಮೆ ಆಗಿದೆ. ಇದನ್ನ ನಾವು ಈ ನೋಡೋದ್ರ ಮೂಲಕನೇ ಹೇಳ್ಬಹುದು. ಇನ್ನು ಎಷ್ಟು ಕಡಿಮೆಯಾಗಿದೆ ಅನ್ನೋದನ್ನ ನಾವು ಲೆಕ್ಕ ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ ಜನವರಿಯ ತೂಕ ಎಷ್ಟಿತ್ತು, ಇನ್ನು ಫೆಬ್ರವರಿ ತೂಕ ಎಷ್ಟಿದೆ. ಈಗ ಇಲ್ಲಿ ಕೆಜಿಗೆ ಕೆಜಿ ಬರೆದು ಬಿಡೋಣ. 5ರೊಳಗ 0 ತೆಗೆದ್ರೆ 5, 7ರೊಳಗ 5 ಹೋದ್ರೆ 2, ಬಿಂದುವಿಗೆ ಬಿಂದು ಬಿಡೋಣ. 5ರೊಳಗ 4 ಹೋದ್ರ 1, 3ರೊಳಗ 3 ಹೋದ್ರ 0. ಹಾಗಿದ್ರೆ ಅವನ ತೂಕ ಏನಾಗಿದೆಪ್ಪ ಅಂದ್ರೆ ವ್ಯತ್ಯಾಸ, ಅವನ ತೂಕದ ವ್ಯತ್ಯಾಸ ಎಷ್ಟಾಗಿದೆ, ವ್ಯತ್ಯಾಸ 1.25 ಕೆಜಿ ಆಗಿದೆ. ಅಂದ್ರೆ 1.25 ಕೆಜಿ ಏನಪ್ಪಾ ಇದು, ಕಡಿಮೆ. ಯಾರವ, ಪಿಂಟು ಅಲ್ಲ ಟಿಂಕು. ಬರಿಬೇಕಾಗುತ್ತೆ ನಾವು, ಟಿಂಕುವಿನ ತೂಕ ಜನವರಿಗಿಂತ ಫೆಬ್ರವರಿಯಲ್ಲಿ ಕಡಿಮೆಯಾಗಿದೆ. ಅದೆಷ್ಟೆಂದರೆ 1.25 ಕೆಜಿ ತೂಕ ಅವನೇನಾಗಿದೆ, ಕಡಿಮೆ ಆಗಿದೆ. ಅಂದ್ರೆ ಬಹುಶಃ ಅವನು ಡಯಟ್ ಮಾಡಿರ್ಬೇಕು, ಅದಕ್ಕೆ ಒಂದು ಕಡಿಮೆ ಆಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ 10ನೇ ಲೆಕ್ಕವನ್ನು ನೋಡ್ರಿ, ವಿನ್ಯಾಸವನ್ನು ವಿಸ್ತರಿಸಿ ಅಂದಾರ. ವಿನ್ಯಾಸವನ್ನು ವಿಸ್ತರಿಸಿ ಇಲ್ಲಿ ಕೊಟ್ಟಿದಾರ 5.5, ನೆಕ್ಸ್ಟ್ 6.4. ಇದರಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ, ಇದೇನಾಗಿದೆ +0.9 ಆಗಿದೆ, +0.9. ಇಲ್ಲಿಂದ ಇಲ್ಲಿಗೆ ನೋಡ್ರಿ -1 0.01 -0.01. ಅದೇ ಸರಣಿ ಇಲ್ಲಿ ಮುಂದುವರೆದಿದೆ, ಇಲ್ಲಿಂದ ಮುಂದುವರೆದಿದೆ. ಅಂದ್ರೆ ಎರಡೆರಡರ ಹೋಲಿಕೆಗಳನ್ನ ಕೊಡ್ತಾ ಹೋಗಿದಾರ. ಇಲ್ಲಿ ಬಂದಾಗ ಇಲ್ಲಿ ಮತ್ತೊಳ್ಳೆ ಏನಾಗಿದೆ 0.9 ಹೆಚ್ಚಾಗಿದೆ, ಇಲ್ಲಿ ಮತ್ತೆ -1 ಹೆಚ್ಚಾಗಿದೆ, ಕಡಿಮೆ ಆಗಿದೆ. ಆದ್ರೆ ಇಲ್ಲಿಂದ್ರೆ ಇಲ್ಲಿ ಅವರು ಏನ್ ಮಾಡಿದಾರ, ಇಲ್ಲಿ ಬಹುಶಃ 8 ಮಾಡ್ಬೇಕಾಗಿದ್ದನ್ನ 6 ಮಾಡಿದಾರ ಅನ್ಸುತ್ತೆ. ಈಗ 6 ಮಾಡಿದಾಗ ನಾವು 6ಕ್ಕೆ ಹೋಲಿಕೆ ಅಂತ ತಗೊಂಡಿವಿ ಅಂದ್ರೆ ಇದರಿಂದ ಇದಕ್ಕೆ ಹೋಲಿಕೆ ತಗೊಳಕ್ ಬರೋದಿಲ್ಲ. ಇದಕ್ಕೆ ನಾವು ಹೋಲಿಕೆಯನ್ನ ತೆಗೆದುಕೋಬಹುದು. ಇದರಿಂದ ಇದಕ್ಕೆ ಹೋಲಿಕೆ ಅಂತ ತೆಗೆದುಕೊಂಡಾಗ -1 ಆಗುತ್ತೆ.
0.01 ಆಗುತ್ತೆ. ಇಲ್ಲಿದ್ರೆ ಇಲ್ಲಿ ಮಾಡಿದಾಗ ಇಲ್ಲಿ 2 ಏನಾಗಿದೆ, 2 ಪ್ಲಸ್ 2 ಮೈನಸ್ ಆಗಿದೆ. ಆದ್ರೆ ಇದು 8 ಇರ್ಬೋದು. ಅದ್ರ ನಾವೀಗ ಇದೇ ರೀತಿಯಲ್ಲಿ ಲೆಕ್ಕ ಮಾಡಬೇಕಾದ್ರೆ ನಾವು ಹೇಗೆ ಮಾಡಬೇಕು ಹಾಗೆ, ಅಥವಾ ಇದನ್ನ ನಾವು 8 ಮಾಡ್ಕೋದಾದ್ರೆ ಏನಾಗುತ್ತೆ, ಇಲ್ಲಿ ನಾ ಹಾಗೆ ತೋರಿಸುತ್ತೇನೆ. 8 ಬಿಂದು ಎಷ್ಟಾಗುತ್ತೆ, ಇಲ್ಲಿ 8 ಬಿಂದು 1 ಆಗುತ್ತೆ. ಇಲ್ಲಿ ಪ್ಲಸ್ ಏನಾಗುತ್ತೆ ವಿದ್ಯಾರ್ಥಿಗಳೇ, ಪ್ಲಸ್ 0.9 ಆದಾಗ ಇಲ್ಲಿ ಅದರ ಸಂಖ್ಯೆ ಎಷ್ಟಾಗುತ್ತೆ, 9.07 ಇದರದ್ದು 9.06 ಆಗುತ್ತೆ. 06 ಆಗುತ್ತೆ. ಯಾಕಂದ್ರೆ ಇದನ್ನ ಇದು 8 ಅಂತ ತಿಳ್ಕೊಂಡ್ರೆ, 8 ಇದು 8 ಅಂತ ತಿಳ್ಕೊಂಡ್ರೆ ಎಷ್ಟಾಗುತ್ತೆ, ಇದು 6 ಅಂತ ತಿಳ್ಕೊಂಡ್ರೆ ಎಷ್ಟಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಮಾಡಿಬಿಡೋಣ. ಇಲ್ಲೇ ಮಾಡಿಬಿಡೋಣ, ಮತ್ತೆ ಬೇರೆ ಕಡೆ ಹೋಗೋದು ಬೇಡ. ಇದು ನಿಮ್ಗೆ ಕಾಣ್ತೈತಿ ತಿಳಿತೈತಿ ಅಂತ ಅನ್ಕೋತೀನಿ. ಇಷ್ಟೇ ಇದ್ದಾಗ ಇಲ್ಲಿಂದ ಏನಾಗುತ್ತೆ, ಪ್ಲಸ್ 0.9 ಅವಾಗ ಏನಾಗುತ್ತೆ ವಿದ್ಯಾರ್ಥಿಗಳೇ, 7.07 7.07 ಇಲ್ಲಿ ಮೈನಸ್ ಒಂದಾಗಿ 7.06 ಆಗುತ್ತೆ. 7.06 ಆಗುತ್ತೆ. ಇದನ್ನ ಮರಳಿ ಪೇಜ್ನಲ್ಲಿ ಬಿಡಿಸೋ ಅಗತ್ಯ ಇಲ್ಲ ಅನ್ಕೊಂಡು ನಾ ಇದನ್ನ ಮುಂದಿನ ಲೆಕ್ಕಕ್ಕೆ ಹೋಗ್ತೇನೆ. ಇನ್ನು 11 ನೋಡಿ ವಿದ್ಯಾರ್ಥಿಗಳೇ, 1 ಕಿಲೋಮೀಟರ್ಗೆ ಎಷ್ಟು ಮಿಲಿಮೀಟರ್ಗಳು, ಇದನ್ನು ಕೂಡ ಇಲ್ಲೇ ಹೇಳ್ಬೋದು. ಆದ್ರೂ ಕೂಡ ಇದನ್ನ ಯಾಕಂದ್ರೆ ಅಲ್ಲಿ ಈಗಾಗಲೇ ಬರ್ತಿದ್ದಕ್ಕಾಗಿ ಗಜಿಬಿಜಿ ಆಗುತ್ತೆ, ಅದನ್ನ ಇಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ ವಿದ್ಯಾರ್ಥಿಗಳೇ. 1 ಕಿಲೋಮೀಟರ್ 1 km, ಕಿಲೋಮೀಟರ್ ಇಸ್ ಈಕ್ವಲ್ ಟು 1000. ನೋಡ್ರಿ, 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್ ನಾವು ತಿಳ್ಕೋಬೇಕು. ಇನ್ನು 1 ಮೀಟರ್ ಇಸ್ ಈಕ್ವಲ್ ಟು 1000 ಮಿಲಿಮೀಟರ್. ಈಗ ಅವ್ರು ನಮ್ಮನ್ನು ಕೇಳಿದ್ ಏನಪ್ಪಾ ಅಂದ್ರೆ 1 ಕಿಲೋಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಮಿಲಿಮೀಟರ್. ಆದ್ದರಿಂದ ನಾವಿಲ್ಲಿ ಏನ್ ಮಾಡ್ಬೇಕಾಗುತ್ತೆ, 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಗುಣಾಕಾರ 1000 ಇಸ್ ಈಕ್ವಲ್ ಟು, ನೋಡ್ರಿ 1ಕ್ಕೆ 1 6 ಸೊನ್ನೆಯನ್ನ ಇಳಿಸ್ಕೊಂಡ್ಬಿಡ್ಬೇಕು ವಿದ್ಯಾರ್ಥಿಗಳೇ. ಭಾಳ ಲೆಕ್ಕ ಮಾಡ್ಕೊತ ಹೋಗ್ಬಾರ್ದು, ಟ್ರಿಕ್ ಇದು. ಅಂದ್ರೆ ಎಷ್ಟಾಗುತ್ತೆ, 10 ಲಕ್ಷ. 10 ಲಕ್ಷ mm. mm ಅಂದ್ರೆ ಮಿಲಿಮೀಟರ್. mm ಅಂದ್ರೆ ಏನು, ಮಿಲಿಮೀಟರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಭಾರತೀಯ ರೈಲ್ವೆಯು ಈ ಟಿಕೆಟ್ಗಳನ್ನು ಬುಕ್ ಮಾಡುವ ಪ್ರಯಾಣಿಕರಿಗೆ ಐಚ್ಛಿಕ ಪ್ರಯಾಣ ವಿಮೆಯನ್ನು ನೀಡುತ್ತದೆ. ಪ್ರತಿ ಪ್ರಯಾಣಿಕರಿಗೆ 45 ಪೈಸೆ ವೆಚ್ಚವಾಗುತ್ತದೆ. ಒಂದು ದಿನದಲ್ಲಿ 1 ಲಕ್ಷ ಜನರು ವಿಮೆಯನ್ನು ತೆಗೆದುಕೊಂಡರೆ ಪಾವತಿಸಿದ ಒಟ್ಟು ವಿಮಾ ಶುಲ್ಕ ಎಷ್ಟು? ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಅದನ್ನ ನಾವು ಈ ರೀತಿಯಾಗಿ ಬರಿಬಹುದು. ಹೆಂಗಪ್ಪ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೆ ವಿಮಾ ಮೊತ್ತ ಎಷ್ಟು, 45 ಪೈಸೆ. ಅಥವಾ 0.45. ಇನ್ನ ಒಂದು ದಿನಕ್ಕ ಎಷ್ಟು ಜನ ಜನರು? 1 ಲಕ್ಷ. 1 ಲಕ್ಷ ಜನ. ಅಲ್ಲಿ ಎಷ್ಟು ಜನ ವಿಸಿಟ್ ಕೊಡ್ತಾರ? 1 ಲಕ್ಷ ಜನರು ವಿಮೆಯನ್ನ ತೆಗೆದುಕೊಂಡರೆ. 1 ಲಕ್ಷ ಜನ ವಿಮೆಯನ್ನ ತೆಗೆದುಕೊಂಡಾರ. ವಿಮೆ ತೆಗೆದಾಗ ಎಷ್ಟಾಗುತ್ತೆ ಅದನ್ನ ಇಲ್ಲಿ ಮಾಡೋಣ ನಾವು. 1 ಲಕ್ಷ ಗುಣಾಕಾರ 0.45.
ಇದನ್ನ ಈ ರೀತಿ ನಾವು ಹಚ್ಕೋಬಹುದು. 1,00,000 ಗುಣಾಕಾರ 45 / 3. ಇವೆರಡು ಸೊನ್ನೆಗೆ ಹೊತ್ತು, ಇವೆರಡು ಸೊನ್ನೆಗೆ ಹೊತ್ತು. ಈಗ 45 ಒಂದ್ಲೆ 45, ಮುಂದಿನ 3 ಸೊನ್ನೆ ಇಟ್ಬಿಟ್ರೆ ಎಷ್ಟಪ್ಪ ಅಂದ್ರೆ ಎಷ್ಟಾಗುತ್ತೆ? ಸುಮಾರು ಒಂದು ದಿನ ಪಾವತಿಸಿದ ಒಟ್ಟು ವಿಮಾ ಶುಲ್ಕ, ಒಂದು ದಿನದಲ್ಲಿ ಅವರು 1,00,000 ಜನರು ಪಾವತಿಸಿದ ಅಷ್ಟು ವಿಮಾ ಶುಲ್ಕ ಎಷ್ಟಾಗುತ್ತಪ್ಪ ಅಂದ್ರೆ 45,000 ಆಗುತ್ತೆ ವಿದ್ಯಾರ್ಥಿಗಳೇ. 45,000. ಇನ್ನು 13ನೇದ್ದು ಯಾವುದು ದೊಡ್ಡದು? ಇದ್ರೊಳಗ ಯಾವುದು ದೊಡ್ಡದು ಅಂತ ಕೇಳ್ತಾರ. ಇಲ್ಲಿ ನೋಡ್ಕೊಂಡ್ಬಿಡಿ ವಿದ್ಯಾರ್ಥಿಗಳೇ, ಇವುಗಳನ್ನ ಡೈರೆಕ್ಟ್ ನೇರವಾಗಿ ಬಿಡಿಸೋಣ. 1,000ನೇ 10 ಅಥವಾ 10ನೇ 1, ಇದರಲ್ಲಿ ಯಾವುದು ದೊಡ್ಡದು ಅಂತ ಕೇಳ್ತಾರ. ಇಲ್ಲಿ 10ನೇ 1 ದೊಡ್ಡದಾಗುತ್ತೆ. ಅದು ಹೇಗೆ ಅನ್ನೋದನ್ನ ನೋಡೋಣ. ಇನ್ನು 1 - 100ನೇ 1 ಅಥವಾ 90,000ನೇ 1ಗಳು, 90,000ನೇ 1ಗಳು, ಇದರಲ್ಲಿ ಯಾವ್ದು ದೊಡ್ಡದು ಅನ್ನೋದನ್ನ ನೋಡೋಣ. ಹಾಗೆ 1 - 1,000ನೇ 1ಗಳು ಅಥವಾ 90,100ನೇ 1ಗಳು, ಇದರಲ್ಲಿ ಯಾವ್ದು ಆಗುತ್ತೆ ಅನ್ನೋದನ್ನ ಈಗ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, ಇತರ ಬೆಲೆ ಎಷ್ಟಾಗುತ್ತೆ? ಇಲ್ಲಿ ಹೋದಾಗ 0.01 ಆಗುತ್ತೆ. ಇದರ ಬೆಲೆ 0.1 ಆಗುತ್ತೆ. ಆದ್ದರಿಂದ ಏನಾಗುತ್ತೆ? 10ನೇ 1 ದೊಡ್ಡದು ಅಂತೇಳಿ ನಾವಿಲ್ಲಿ ತೀರ್ಮಾನಕ್ಕೆ ಬರಬಹುದು ವಿದ್ಯಾರ್ಥಿಗಳೇ. ಇನ್ನ ಇದು ಏದ್ದಾಯ್ತು. ಇನ್ನ ಬಿ ಏನಿದೆ? 1 - 100ನೇ 1 ಮೈನಸ್ ಎಷ್ಟು? 100ನೇ 1, 100ನೇ 1, 1 - 100ನೇ 1 ಅಥವಾ 90,000ನೇ 1. ಇದನ್ನ ನಾವು ಸಂಕ್ಷಿಪ್ತ ಮಾಡಿದಾಗ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ ಅನ್ನೋದನ್ನ ನಾವಿಲ್ಲಿ ನೋಡೋಣ. 1 - 0.01 ಅಂದ್ರೆ 0.99 ಇದಾಗುತ್ತೆ. ಇನ್ನು ಈಚೆ ಕಡೆ ಬಂದಾಗ 90 / 1000 ಎಷ್ಟಾಗುತ್ತೆ? 0.09 ಆಗುತ್ತೆ. 0.09 ಆಗುತ್ತೆ ನೋಡಿ, 0.09 ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಇದು ದೊಡ್ಡದಾಗುತ್ತೆ. ಆದ್ದರಿಂದ 1 - 100ನೇ 1 ದೊಡ್ಡದು ಅಂತೇಳಿ. ಇನ್ನ ವಿದ್ಯಾರ್ಥಿಗಳೇ ಸಿ ಲೆಕ್ಕವನ್ನು ನೋಡೋಣ. ಸಿ ಏನಿದೆ? 1 - 1,000ನೇ 1, 1 - 1,000ನೇ 1 ಆರ್ 90,100ನೇ 1, 90,100ನೇ 1 ಗುಣಾಕಾರ ಆಗುತ್ತೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 1 - 1,000ನೇ 1 ಅಂದ್ರೆ 0.001, 0.001 ಆರ್ ಇದು 0 = 0.90. ಇದ್ರ ಬೆಲೆ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 0.999. ಇದ್ರದ್ದು 0.90. ಆದ್ದರಿಂದ ಇವುಗಳಲ್ಲಿಯೂ ಕೂಡ ಏನಾಗುತ್ತೆ ವಿದ್ಯಾರ್ಥಿಗಳೇ? ಈ ಮೊದಲನೇದನ್ನೇ ದೊಡ್ಡದಾಗುತ್ತೆ. ದೊಡ್ಡದು ಯಾವ ದೊಡ್ಡದು ಇದೆ? ದೊಡ್ಡದಾಗುತ್ತೆ. 1 - 1,000ನೇ 1 ದೊಡ್ಡದಾಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ 14ನೇ ಲೆಕ್ಕವನ್ನು ನೋಡ್ರಿ.
ಉಲ್ಲೇಖಿಸಿರುವ ಪ್ರಮಾಣಗಳ ದಶಮಾಂಶ ರೂಪಗಳನ್ನು ಬರೆಯಿರಿ. ಉದಾಹರಣೆಗೆ ನೀಡಲಾಗಿದೆ. ಇಲ್ಲೊಂದು ಉದಾಹರಣೆ ನೀಡ್ಯಾರ. ಏನು ಎ 87 ಬಿಡಿಗಳು, 5 10ನೇ ಒಂದುಗಳು ಮತ್ತು 60 100ನೇ ಒಂದುಗಳು. ಅದನ್ನ ಏನ್ ಮಾಡ್ಯಾರ, ಇಲ್ಲಿ 5 10ನೇ ಒಂದುಗಳು ಮತ್ತು 60 100ನೇ ಒಂದುಗಳು ಅಂದ್ರೆ 5 6 ಸೇರಿ ಎಷ್ಟಾಗಿದೆ, 88 ಬಿಂದು ಎಷ್ಟಾಗಿದೆ 10 ಆಗಿದೆ ಅಂತೇಳಿ ಕೊಟ್ಟಿದಾರ. ಇದನ್ನ ಅವ್ರು ಹೆಂಗ್ ಮಾಡಿದಾರ ಅನ್ನೋದನ್ನ ನಾವು ಈ ಮುಂದೆ ಮಾಡುತ್ತಾ ತಿಳಿದುಕೊಂಡಿದ್ರೆ ಹೆಂಗ್ ಮಾಡ್ಯಾರಪ್ಪ ಅಂದ್ರೆ ಇಲ್ಲಿನ ಹೇಳ್ಬಿಡ್ತೇನೆ ನೋಡ್ರಿ. 87 ಪ್ಲಸ್ 10 ಅದ್ರ ಇಲ್ಲಿ ಅರ್ಧ ಬಂತು, ಪ್ಲಸ್ 60 100. ಇದನ್ನೇನ್ ಮಾಡ್ಯಾರ, 87 ಪ್ಲಸ್ 0.5 ಪ್ಲಸ್ 0.60 ಇದನ್ನು ತಗೊಂಡಾಗ ಇಲ್ಲಿ 5 1 6 ಕುಡಿಸ್ಯಾರ. ಅಂದ್ರೆ ಎಷ್ಟಾಯ್ತು, 87 ಪ್ಲಸ್ 1.10 ಆಯ್ತು. ಅವಾಗ 88 10 ಆಗುತ್ತೆ. ಈಗ ನಾವೇನ್ ಮಾಡೋಣ ವಿದ್ಯಾರ್ಥಿಗಳೇ, ಇಲ್ಲಿ ಬಿ ಲೆಕ್ಕವನ್ನು ನೋಡೋಣ. ಬಿ ಲೆಕ್ಕವನ್ನ ನಾವೀಗ ನೋಡೋಣ. 12 ಹತ್ತುಗಳು. ಬಿ ಲೆಕ್ಕ ಇದೆ 12 ಹತ್ತುಗಳು ಮತ್ತು 12 10ನೇ ಒಂದುಗಳು. ನೋಡಿ, ಬಿ ಲೆಕ್ಕ 12 ಹತ್ತುಗಳು, 12 ಹತ್ತುಗಳು 10. ಇನ್ನ ಮತ್ತ ಏನಿದೆ 12 10ನೇ ಒಂದುಗಳು, 12 10ನೇ ಒಂದು, 12 10ನೇ ಒಂದುಗಳು. ಇದು ನಾವು 12 120 ಪ್ಲಸ್ ಇದು 1 ಪ್ಲಸ್ 2ನೇ 10 ಇಸ್ಕ್ವಲ್ ಟು 121 ಬಿಂದು 2 ಬಿಂದು 2 ಅಂತಿಲ್ವಾ? ಸಾರಿ, ಅಂದ್ರೆ 120 12 120 ಇದು 121 ಬಿಂದು 2 ಅಂತ ಹೇಳ್ಬೋದು. ಇನ್ನ ಸಿ ನೋಡಿ ವಿದ್ಯಾರ್ಥಿಗಳೇ, ಸಿ 10 ಹತ್ತುಗಳು. ಎಷ್ಟು ಹತ್ತುಗಳು ಇಲ್ಲಿ ಮಾಡ್ಬಿಡ್ನ ಸಿನ ಅಂದ್ರೆ ಕಾಣಿಸುತ್ತೆ. 10 ಹತ್ತುಗಳು, ಇನ್ನು 10 ಬಿಡಿಗಳು, 10 ಬಿಡಿಗಳು, 10 10ನೇ ಒಂದುಗಳು, 10 10ನೇ ಒಂದುಗಳು ಮತ್ತು 10 100ನೇ ಒಂದುಗಳು. 10 100ನೇ ಒಂದು. ಈಗ ಅದನ್ನು ಸಂಕ್ಷಿಪ್ತ ಮಾಡ್ಕೊತ ಹೋದಂಗೆ ಇದು 100 ಆಗುತ್ತೆ, ಪ್ಲಸ್ 10 ಇದು ಪ್ಲಸ್ 1 ಅಂದ್ರ 10ನೇ 10 ಅಂದ್ರ 1 ಆಗುತ್ತೆ, ಪ್ಲಸ್ ಇದು 10ನೇ 100 ಅಂದ್ರೆ ಇಲ್ಲಿದು ಹೋಗಿ 10ನೇ 1 ಆಗುತ್ತೆ. ಇಸ್ಕ್ವಲ್ ಟು 110 110 ಪ್ಲಸ್ 1 ಪ್ಲಸ್ ಇಸ್ಕ್ವಲ್ ಟು ಎಷ್ಟಾಗುತ್ತೆ, 111 ಬಿಂದು 1, 111 ಬಿಂದು 1 ಇದರ ಆನ್ಸರ್ ಆಗುತ್ತೆ. ಇನ್ನ ಡಿ ನೋಡಿ, 25 ಹತ್ತುಗಳು, 25 ಹತ್ತುಗಳು, 25 ಹತ್ತುಗಳು. ಡಿ 25 ಹತ್ತುಗಳು. ಇನ್ನ 25 ಬಿಡಿಗಳು, 25 ಬಿಡಿಗಳು, 25 10ನೇ ಒಂದುಗಳು, 25 10ನೇ ಒಂದುಗಳು. ಇಲ್ಲಿ ನೋಡಿ 25 100ನೇ ಒಂದುಗಳು, 25 100ನೇ ಒಂದು. ಇದು ನಾವು ಸಂಕ್ಷಿಪ್ತ ಮಾಡಿದಾಗ 25 10 250 ಪ್ಲಸ್ 25. ಇನ್ನ ಇಲ್ಲಿ ಎಷ್ಟು ಬರುತ್ತೆ, 2.5 ಬರುತ್ತೆ. ಅದರಲ್ಲಿ 2.5 ಪ್ಲಸ್ 25 ನೂರಾಂಶ ಬರುತ್ತೆ. 25 ನೂರಾಂಶ. ಅಥವಾ ಇನ್ನೇನ್ ಮಾಡ್ಬೋದು, ಅಥವಾ 0.25 ನಾವಿದನ್ನ ದಶಮಾಂಶ ತೆಗಿತಾರೆ.
ಇಸ್ಕೊಲ್ ಟು 250, 275, 277.5, 277.75 ಬರುತ್ತೆ. 277.5 ವಿದ್ಯಾರ್ಥಿಗಳೇ, ಇದು 4ನೇ ಲೆಕ್ಕ, ಅಂದ್ರೆ ಡಿ. ಇನ್ನ ಇಲ್ಲಿ ನೋಡಿ 15ದ್ದು ಇದ್ರಾಗ ಮಾಡ್ಬಿಡೋಣ. 0ಯಿಂದ 9ರವರೆಗಿನ ಪ್ರತಿ ಅಂಕಿಗಳನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಬಳಸದೆ ಮೊತ್ತವು 10.5ಗೆ ಅತ್ಯಂತ ಸಮೀಪವಾಗಿರುವಂತೆ ಮೊದಲಿನ ಬಾಕ್ಸ್ಗಳನ್ನು ಭರ್ತಿ ಮಾಡಿ. ಮೊತ್ತ 10.5ಗೆ ಅತ್ಯಂತ ಸಮೀಪ ಇರುವಂತೆ ಅಂದಾರ. ಅತ್ಯಂತ ನಿಯರೆಸ್ಟ್ ಇರ್ಬೇಕಾದ್ರೆ ನಾವೇನ್ ಮಾಡೋಣ, ಇಲ್ಲಿ ಇದು 10 ಇದೆ. 10 ಅಂದ್ರೆ ಮೊದಲು ನಾವು ಇಲ್ಲಿ ದೊಡ್ಡ ಸಂಖ್ಯೆ ಹಚ್ಕೊಳ್ಳೋಣ, 7. ಯಾಕಂದ್ರೆ 8 2 ಹಚ್ಕೊಂಡಿದ್ರೆ ಇದಾಗುತ್ತೆ. 7 ಹಚ್ಕೊಳ್ಳೋಣ. 7 6 5 4 2 8 3 9. ಇದು ಮಾಡೋಣ ಈಗ ನೋಡಿ. 4 9 13, 1 ಕ್ಯಾರಿ ನೋಡಿ. 1 5 6 3 9, 6 8 6 14, 1 ಕ್ಯಾರಿ ಬಂತು. ಇದು 10. ನೋಡಿ ವಿದ್ಯಾರ್ಥಿಗಳೇ, ಕೇವಲ 0.007 ಪಾಯಿಂಟ್ಸ್ ಮಾತ್ರ ಅವ್ರು ಹೇಳಿದ ಅಂದಾಜಿಗೆ ಕಡಿಮೆ ಇತ್ತು. ಇದು ಸರಿಯಾಗುತ್ತೆ. ಇದು ಬಿಟ್ಟು ನೀವು ಬೇರೆದನ್ನ ಹಚ್ಬೇಕಾದ್ರೆ ಇದಕ್ಕೆ ಹೆಚ್ಚಾರಾಗುತ್ತೆ, ಕಡಿಮೆ ಆಗುತ್ತೆ. 16 ನೋಡ್ರಿ, ಈ ಮುಂದಿನ ಭಿನ್ನ ರಾಶಿಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತಾರ. ಇವುಗಳು ನಾವು ನೇರವಾಗಿ ದಶಮಾಂಶ ರೂಪದಲ್ಲಿ ಬರೆದು ಬಿಡೋಣ ವಿದ್ಯಾರ್ಥಿಗಳೇ. ಯಾಕಂದ್ರೆ ಈಗಾಗಲೇ ತುಂಬಾ ಸಮಯವಾಗಿದೆ. ಈಗ ನಾವು ಇದನ್ನು ನೇರವಾಗಿ ದಶಮಾಂಶ ರೂಪದಲ್ಲಿ ಬರೆದು ಬಿಡೋಣ. ಇದು 2ನೇ ಒಂದು ಅಂದ್ರೆ ಅರ್ಧ, ನಿಮ್ಗೆ ಗೊತ್ತಿರುವಂತದ್ದು ಸತ್ಯ. ಅರ್ಧ 0.50. ಇದು 4ನೇ ಒಂದು ಅಂದ್ರೆ ಗಿರ್ದ 0.25. 5ನೇ ಒಂದು ಅಂದ್ರೆ ಒಂದು ಭಾಗದ ಒಂದು ವಸ್ತುವಿನಲ್ಲಿ 5 ಭಾಗವನ್ನು ಮಾಡಿ ಅದ್ರಾಗ 1 ಭಾಗ ಅಂದ್ರೆ 100ರಲ್ಲಿ 5 ಭಾಗ ಮಾಡ್ರೆ 0.20 ಅಥವಾ 2 ಅಂತ ಅಷ್ಟೇ ಹಾಕಿರೋ ನಡೆಯುತ್ತೆ. ಇನ್ನು 2ರಲ್ಲಿ 3 ಭಾಗ ಅಂದ್ರೆ 100ರಲ್ಲಿ ಈಗ 2 ಭಾಗ ಹಾಕಿಸಿ 3 ಭಾಗ ಅಂದ್ರೆ ಎಷ್ಟಾಗುತ್ತೆ? 1.5 ವಿದ್ಯಾರ್ಥಿಗಳೇ. ದೀಡ್ ಅಂದಂಗ ಅದು 2ರ 3 ಭಾಗ ಅಂದ್ರೆ ದೀಡು 1.5. 4ರ 3, 4 ಅಂದ್ರೆ 25, 4 ಭಾಗ ಆಗ್ತಾವ 0.75 ವಿದ್ಯಾರ್ಥಿಗಳೇ. ಇಲ್ಲಿ 5ರಲ್ಲಿ 4 ಅಂದ್ರೆ 100, 100ರಲ್ಲಿ 4 ಭಾಗ ಅಂದ್ರೆ 0.80 ವಿದ್ಯಾರ್ಥಿಗಳೇ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅನ್ಕೋತೀನಿ. ನೀವು ಬಯಸಿದಂತ ಎಲ್ಲಾ ಆನ್ಸರ್ಗಳು ಇದರಲ್ಲಿ ದೊರೆತು ಅನ್ನುವಂತ ನಂಬಿಕೆ ನಂದಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು. ಈ ವಿಡಿಯೋಗೆ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನು ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ. ಇದೇ ರೀತಿ ನಿಮಗೆ ಎಲ್ಲ ಪಾಠಗಳ ವಿಡಿಯೋಗಳು ಹಾಗೆ 8th 9th 10th ಯಾವುದೇ ತರಗತಿಯ ಗಣಿತಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಅಗತ್ಯವಾಗಿದ್ರೆ ಈ ವಿಡಿಯೋ ನೋಡಿದವರು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನು ಮಾಡ್ರಿ. ಅವುಗಳನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮೂಲಕ, ವಿವರಣೆಯ ಮೂಲಕ ವಿಡಿಯೋಗಳನ್ನು ಮಾಡಲು ಪ್ರಯತ್ನಿಸ್ತೇನೆ. ಖಂಡಿತ ಮಾಡೇ ಮಾಡ್ತೀನಿ ಅನ್ನುವಂತ ನಂಬಿಕೆಯನ್ನು ಕೊಡ್ತೇನೆ. ನೀವು ಎಷ್ಟು ಲೈಕ್ ಅನ್ನು ಕೊಡ್ತಿರಲ್ಲ ಹಾಗೆ ಕಾಮೆಂಟ್ಸ್ ಅನ್ನು ಮಾಡಿ ಹೆಚ್ಚಿನ ವಿಡಿಯೋಗಳನ್ನ ಮಾಡಲು ಪ್ರೋತ್ಸಾಹಿಸ್ತಾರಲ್ಲ, ನಿಮ್ಮ ಪ್ರೋತ್ಸಾಹ ನನಗೆ ಶ್ರೀರಕ್ಷೆ ಆಗುತ್ತೆ. ಅದು ನನ್ನ ಪ್ರಯತ್ನಕ್ಕೆ ಫಲವನ್ನು ಕೊಟ್ಟಾಗುತ್ತೆ. ದಯವಿಟ್ಟು ವಿಡಿಯೋ ನೋಡಿದವರೆಲ್ಲರೂ ಒಂದು ಲೈಕ್ ಅನ್ನು ಕೊಡಿ. ಥ್ಯಾಂಕ್ ಯು.